ಹಾಯ್ ಅಸ್ಸಲಾಮ್ ವಲೈಕುಮ್, ಗುಡ್ ಮಾರ್ನಿಂಗ್. ಪೂರಿ ಮಾಡ್ತಾಯಿದ್ದೀನಿ ತಿಂಡಿಗೆ. ಇವತ್ತು ಬ್ರೇಕ್ಫಾಸ್ಟಿಗೆ ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ, ತಿನ್ನೋಕ್ಕೆ ತುಂಬ ಇಷ್ಟಪಟ್ಟು ತಿಂತಾಯಿದ್ದಾನೆ. ಬೇರೆ ಯಾವ ತಿಂಡಿ ಮಾಡಿದರೂ ಅವ್ನಿಗೆ ಇಷ್ಟ ಆಗೋಲ್ಲ. ಒಂದೊಂದು ಗಂಟೆ ಕೂರ್ತಾನೆ ತಿಂಡಿ ಮಾಡ್ಲಿಕ್ಕೆ ಕೊಟ್ಟರೆ ಮುಖ ಊದಿಸ್ಕೊಂಡು. ಸೊ ಹಾಗಾಗಿ ಅವ್ನಿಗೆ ಪೂರಿ ಹಾಕೋ ಮೊನ್ನೆ ಮಾಡಿದಾಗಲೂ ಸ್ವಲ್ಪ ತಿಂದ. ಸೊ ಹಾಗಾಗಿ ಮಾಡಿದೆ. 7 ಗಂಟೆ, ಬಿಸಿಲಿನ್ನೂ ಬರ್ತಾ ಇದೆ. ಇದು ನನ್ನ ಮಗ ವೀಡಿಯೋ ಮಾಡಿರೋದು. ನಾನು ಅಲ್ಲಿ ತಿಂಡಿ ಮಾಡ್ತಾನೇ ಇದ್ದೆ, ಪೂರಿ ಹಾಕ್ತಾಯಿದ್ದೆ, ಬಂದು ವೀಡಿಯೋ ಮಾಡ್ಕೊಂಡು ಬಂದ. ಸೊ ಇವತ್ತು ವೀಡಿಯೋ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್, ಯಾಕೆಂದರೆ ಇವತ್ತು ನಾನು ನನ್ನ ಬ್ಯಾಗ್ ಕಲೆಕ್ಷನ್ಸ್ ಅಲ್ಲ, ನನ್ನ ಬ್ಯಾಗಲ್ಲಿ ಏನೆಲ್ಲ ಇದೆ, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಮಾಡಿದ್ದೀನಿ ವೀಡಿಯೋ. ಸೊ ಯಾವಾಗಲೂ ಏನು ರೆಸಿಪಿ ಮಾಡ್ತಾನೆ ಇರ್ತೀನಲ್ವ. ಈ ತಿಂಡಿ ಮುಗಿದ ತಕ್ಷಣ ನಾನು ಬೇಳೆ ಸಾರಿಗಿಟ್ಟು ಇಲ್ಲಿ ಸ್ವಲ್ಪ ಚಿಕ್ಕದು ಬೂತಾಯಿ ಮೀನು ತಂದಿದ್ರು. ಸೊ ಅದನ್ನು ಗಸಿ ಮಾಡೋಣ ಅಂಥೇಳಿ ರೆಡಿ ಮಾಡಿ ಗಸಿಗಿಡ್ತಾ ಇದ್ದೀನಿ. ಇವತ್ತು ಫುಲ್ ನೋಡಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ನೀವು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಬೇರೆ ಕಲೆಕ್ಷನ್ಸ್ಗಳು ನಾನು ತೋರಿಸ್ತೀನಿ. ಸೊ ಇಲ್ಲಿ ಇಟ್ಟಿದ್ದೀನಿ. ಇಲ್ಲಿ ಬೇಳೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ದಿನದಿಂದ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡಬೇಕು ಅಂತ ಅನ್ಕೋತಿದ್ದೆ. ಸೊ ಅದು ಇವತ್ತು ಮಾಡ್ತಾಯಿದ್ದೀನಿ. ಸೊ ನಾನು ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಫೇವ್ರೆಟ್ ಬ್ಯಾಗ್ ಇದು ನಂದು. ಇದು ನಾನು ಈ ಬ್ಯಾಗ್ ಒಳಗೆ ಡೈಲಿ ನಾನು ಏನು ಇಟ್ಕೊಂಡು ಹೋಗ್ತೀನಿ ಅಂತ. ನನಗೆ ಬ್ಯಾಗ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ. ಬ್ಯಾಗ್ ಕಲೆಕ್ಷನ್ ಮತ್ತು ಕಪ್ ಕಲೆಕ್ಷನ್ಸ್ ನನ್ನ ಫೇವ್ರೇಟು. ನಂತರ ಅದರದ್ದು ಕಲೆಕ್ಷನ್ಸೂ ಇದೆ, ಒಳ್ಳೊಳ್ಳೆ ಬ್ಯಾಗ್ಸ್ ಇದೆ, ಹೊರದೇಶದ್ದು ಇದೆ. ಬಟ್ ನಾನು ಯೂಸ್ ಮಾಡೋದು ತುಂಬ ಕಮ್ಮಿ. ಅದರಲ್ಲೂ ಇದು ನನ್ನ ಫೇವ್ರೇಟ್. ಇದು ಇನ್ನೊಂದೆರಡಿದೆ, ಸಿಂಗಾಪುರದಿಂದ ತಂದಿದ್ದು, ಅಮೆರಿಕದ್ದೊಂದು. ಸೊ ಬಟ್ ಇದರಲ್ಲಿ ನಾನು ಏನೆಲ್ಲ ಇಡ್ತೀನಿ ಅಂಥೇಳಿ, ಈಗ ರೀಸೆಂಟಾಗಿ ನಾನು ಜಾಸ್ತಿಯಾಗಿ ಹಳೆ ಬ್ಯಾಗ್ಗಳನ್ನೇ, ಇದು ದುಬೈಯಿಂದ ತಂದಿರೋ ಬ್ಯಾಗು, ನನ್ನ ಬ್ರದರ್ ತಂದುಕೊಟ್ಟಿರೋದು. ಸೊ ಇದರಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ. ಬಟ್ ಇದರಲ್ಲಿ ನಾನು ತೋರಿಸ್ತೀನಿ ಈಗ ನಾನು ಏನೆಲ್ಲ ಇಡ್ತೀನಿ ಅಂತ ಹೇಳಿ. ಇದು ನಾನು ರೇರಾಗಿ ಯೂಸ್ ಮಾಡೋದು. ನನ್ನ ಬ್ಯಾಗ್ ಕಲೆಕ್ಷನ್ನ ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ, ಆಯಿತಾ. ಇದೀಗ ನನ್ನ ಬ್ಯಾಗ್ ಒಳಗೆ ಏನು ಇಡ್ತೀನಿ, ವಾಟ್ಸ್ ಇನ್ ಮೈ ಬ್ಯಾಗ್. ಸ್ಪೆಷಲಾಗಿ ನನಗೆ ಯಾವಾಗಲೂ ಡೈರಿ ಬರೆಯೋ ರೂಢಿ ಇರೋದ್ರಿಂದ ಒಂದು ಚಿಕ್ಕ ಡೈರಿ, ಇದು ಲೆಕ್ಕ ಏನಾದರೂ ಬರೆಯೋಕ್ಕಿದ್ರೆ, ಏನಾದರೂ ನನಗೆ ಅನಿಸಿದ್ದು ಬರೆಯೋಕ್ಕಿದ್ರೆ ಒಂದು ಚಿಕ್ಕ ಪೆನ್ನು ಮತ್ತು ಒಂದು ಡೈರಿ ನನ್ನ ಬ್ಯಾಗಲ್ಲಿ ಯಾವಾಗಲೂ ಇರುತ್ತೆ. ಎಷ್ಟು ಯೂಸ್ ಮಾಡ್ತೀನಿ ಅನ್ನೋದಕ್ಕಿಂತ ಇದು ನನ್ನ ಬ್ಯಾಗಲ್ಲಿ ಇರುತ್ತೆ. ಸೊ ಫಸ್ಟ್ ಒಂದು ಡೈರಿ, ಸೆಕೆಂಡ್ ಒಂದು ಇದೊಂದು ಪೌಚ್. ಇದು ಆ್ಯಕ್ಚುಲಿ ಒಂದು ಪರ್ಸಿಂದು ಜೊತೇಲಿ ಇರೋದೇ. ಸೊ ಇದರಲ್ಲಿ ನಾನು ಏನು ಇಡ್ತೀನಿ ಅಂದರೆ ಮೆಡಿಸಿನ್ಸ್, ಏನಂದರೆ ಪಿಲ್ಸ್, ತಲೆನೋವಿಂದು ಮತ್ತು ಗ್ಯಾಸ್ಟ್ರಿಕ್ಕಿಂದು. ಯಾವಾಗಾದರೂ ಯೂಸ್ ಆಗೋದಿದ್ದರೆ, ಎಲ್ಲಾದರೂ ಹೊರಗಡೆ ಹೋದಾಗ ನಂಗೆ ಅನಿಸಿದ್ರೆ ನಾನು ಇದನ್ನ ಯೂಸ್ ಮಾಡ್ಕೋತೀನಿ. ಇದು ನಂದು ಟೆಸ್ಟಿಂಗ್ ಗ್ಲಾಸ್. ಇದು ನಾನು ಯೂಸೇ ಮಾಡಲ್ಲ ಆ್ಯಕ್ಚುಲಿ. ಯಾವಾಗಾದರೂ ತಲೆನೋವು ಬಂದಾಗ ಯೂಸ್ ಮಾಡಬೇಕು ಅಂತ ನನಗೆ ಡಾಕ್ಟ್ರು ಕೊಟ್ಟಿರೋದು. ಮತ್ತು ದೃಷ್ಟಿದೇನೂ ಪ್ರಾಬ್ಲಮ್ ಇಲ್ಲ, ಆದರೆ ನಾನು ಇದನ್ನ ಯೂಸ್ ಮಾಡಲ್ಲ. ಯೂಸ್ ಮಾಡೋದು ತುಂಬಾ ಕಮ್ಮಿ, ಮಾಡಿರೋದು ತುಂಬಾ ಕಮ್ಮಿ. ಇದು ತಂದು 2-3 ವರ್ಷ ಆಯಿತು. ಬಟ್ ಇದು ನನ್ನ ಬ್ಯಾಗಲ್ಲಿ ಯಾವತ್ತೂ ಇರುತ್ತೆ. ಥರ್ಡ್ ಆಯಿತು. ನೆಕ್ಸ್ಟು ಇದೊಂದು ಫೋನು, ಒಂದು 4-5 ವರ್ಷ ಆಯಿತು ನನ್ನ ಹತ್ರ. ಸಿಮ್ಮು ಇದರಲ್ಲಿ ಇಲ್ಲ, ಬಟ್ ಇದು ನಂಗೆ ತುಂಬ ಇಷ್ಟ ಈ ಫೋನ್. ನನ್ನ ಅಪ್ಪನ ಕೈಲೂ ಇತ್ತು ಇದು ಒಂದು ಸ್ವಲ್ಪ ದಿನ, ಅವ್ರ ನೆನಪಿಗೋಸ್ಕರ. ಬಟ್ ನನಗಿಷ್ಟ ಅನ್ನೋದಕ್ಕೋಸ್ಕರ ನಾನೇ ಅವರಿಗೆ ಕೊಟ್ಟಿದ್ದಿದ್ದು. ಬಟ್ ಅದು ನನಗೆ ಸಿಕ್ತು, ಮತ್ತು ನಾನು ಅದು ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ, ನನಗಿದು ಬೇಕಾಗುತ್ತೆ ಅಂತ. ನೆಕ್ಸ್ಟ್ ಇದು ನನಗೆ ತುಂಬ ಇಷ್ಟ. ಏನಂದರೆ ಇದರಲ್ಲಿ ನಾನು ಬರೀ ID ಕಾರ್ಡ್, ನಂದು ಬ್ಯಾಂಕು ಕ್ರೆಡಿಟ್ ಕಾರ್ಡ್ಸು, ಇಂಥದ್ದೆಲ್ಲ ಇದರಲ್ಲಿ, ನಂದು ಡ್ರೈವಿಂಗ್ ಲೈಸೆನ್ಸು ಎಲ್ಲ ಇಡ್ತೀನಿ. 2 ವೀಲರ್ ಮತ್ತು 4 ವೀಲರ್ ಎರಡೂ ಡ್ರೈವಿಂಗ್ ಲೈಸೆನ್ಸ್ ನನ್ನ ಹತ್ರ ಇದೆ. ಸೊ ಇದು ಒಂದು 10 ರೂಪಾಯಿ ಯಾವತ್ತೂ ಇದರೊಳಗೆ ಇರುತ್ತೆ, ನಾನು ಇದನ್ನ ತೆಗಿಯೋದೇ ಇಲ್ಲ. ಸೊ ಇದು ನಂದೆಲ್ಲ ಕಾರ್ಡು. ಇದು ನಂದು ತುಂಬ ಇಷ್ಟ. ಇಂಥ ಪರ್ಸ್ಗಳಂದರೆ ತುಂಬ ಇದೆ ಇಂಥದ್ದು ನನ್ನ ಹತ್ರ. ಅದರಲ್ಲೂ ಇದು ಒಂದು ವಿತ್ ಕೀಪನ್ ಜೊತೆಯಲ್ಲಿದೆ.
ಇದು ನನ್ನ ಕಾಯಿನ್ಸು ಇಂಥದ್ದೇನಾದರೂ ಇಡ್ಲಿಕ್ಕೋಸ್ಕರ ಯೂಸ್ ಮಾಡ್ತೀನಿ. ಈಗ ಅರ್ಜೆಂಟಿಗೆ ಇದರಲ್ಲಿ ಏನೂ ಇಲ್ಲ ಅನಿಸುತ್ತೆ, ಬಟ್ ಇದರಲ್ಲಿ ಕಾಯಿನ್ಸ್ ಇರೋಕ್ಕೋಸ್ಕರನೇ ಯೂಸ್ ಮಾಡ್ತೀನಿ. ಕಾಯಿನು, ಬೀಗ ಇಂಥದ್ದೇನಾದರೂ ಇದೆ. ಇದು ನಂದು ಮನಿ ಪರ್ಸ್. ಇದರಲ್ಲಿ ನಾನು ಮನಿ ಇಡ್ತೀನಿ, ಮತ್ತು ನಮ್ಮಿಬ್ಬರು ಫೋಟೋ ಇದೆ ಇದರಲ್ಲಿ, ನಂದು ಮತ್ತು ನನ್ನ ಹಸ್ಬೆಂಡಿಂದು. ಇಲ್ಲಿ ಮನಿ ಕ್ಯಾರಿ ಮಾಡ್ತೀನಿ, ಈಗ ಸ್ವಲ್ಪ ಇದೆ. ಬಟ್ ಇಲ್ಲಿ ಏನು ಬೇಕು ಫೋಟೋಸು, ಮತ್ತು ಜಾಸ್ತಿ ದುಡ್ಡಿದ್ರೆ ಇದ್ರೊಳಗೆ ಇಡ್ತೀನಿ. ಇಲ್ಲಿ ಕಾರ್ಡ್ಸ್ಗಳು ಮತ್ತು ಏನಾದರೂ ಬೇಕು ಅಂದರೆ ಅರ್ಜೆಂಟಿಗೆ ತೆಗಿಯೋಕ್ಕೋಸ್ಕರ ಇದನ್ನು ಇದರಲ್ಲಿರ್ತೀನಿ. ಬಟ್ ಇದು ನನ್ನ ಬ್ಯಾಗಲ್ಲಿ ಇರುತ್ತೆ. ಎಲ್ಲ ಬ್ಯಾಗಲ್ಲೂ ಇಂಥದ್ದೊಂದೊಂದು ಇದ್ದೇ ಇರುತ್ತೆ. ಇದರಲ್ಲಿ ಇದ್ದಿದ್ದೇ ಇನ್ನೊಂದರಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ಒಂದು ಸ್ವಲ್ಪ ಚಾಕ್ಲೇಟ್ಸು, ಮತ್ತು ಇಂಥ ಏನಾದರೂ ಒಂದು ಸ್ವಲ್ಪ ಚಾಕ್ಲೇಟ್ಸು, ಚ್ವಿಂಗಮ್ಸು, ಏನಾದರೂ ಒಂದು ಚಿಲ್ಲರೆ ಇದ್ದಾಗ ತೆಗೆದು ಬ್ಯಾಗ್ ಒಳಗೆ ಹಾಕಿರ್ತೀನಿ. ಇದಂತೂ ಇದ್ದೇ ಇರುತ್ತೆ. ಮತ್ತು ಇದೊಂದು, ಇದು ಯೂಸ್ ಆಗಲ್ಲ ನನಗೆ, ನಾನು ತುಂಬ ಕಮ್ಮಿ ಇದೆಲ್ಲ ಯೂಸ್ ಮಾಡೋದು, ಬಟ್ ಇರುತ್ತೆ. ಒಂದು ಮಕ್ಕಳಿದ್ದಾಗ ಇದೆಲ್ಲ ಬೇಕಾಗುತ್ತೆ ಅಂಥೇಳಿ ಇದೊಂದು ಇಟ್ಕೋತೀನಿ. ನೆಕ್ಸ್ಟ್ ಒಂದು ಕ್ಲಿಪ್ಪು ಬೇಕಾಗ್ಬೋದು ಅಂತ, ಯಾವತ್ತೂ ಯೂಸ್ ಆಗಿಲ್ಲ, ಬಟ್ ಬೇಕಾಗ್ಬೋದು. ಕೂದಲು ಎಲ್ಲಾದರೂ ಒಂದು ಕ್ಲಿಪ್ ಹೊಡೆದೋದ್ರೆ ಇನ್ನೊಂದು ಇರಲಿ ಅಂತ ಎಕ್ಸ್ಟ್ರಾ ಇಟ್ಟಿರ್ತೀನಿ. ನೆಕ್ಸ್ಟ್ ಇದೊಂದು ಕೀ ಪಂಚು, ಇದು ನಮ್ಮದು ಹೆಸರಿಂದು. ಸೊ ಇದೊಂದು, ಇದು ಆ್ಯಕ್ಚುಲಿ ನಾನು ಹೇಳಿ ಮಾಡಿಸಿರೋದು. ಸೊ ಹಾಗಾಗಿ ಒಂದು 7, 8, 10 ವರ್ಷ ಆಯಿತು ಎಲ್ಲ ಬ್ಯಾಗಲ್ಲೂ ಇದನ್ನ ಕ್ಯಾರಿ ಮಾಡ್ತೀನಿ. ಒಂದು ಸೋಪು ಮತ್ತು 2 ಶಾಂಪು ಇದು ಇರುತ್ತೆ. ಇದು ಯಾವತ್ತೂ ಯೂಸ್ ಆಗಿಲ್ಲ, ಬಟ್ ಇಟ್ಟಿರ್ತೀನಿ. ಫೈನಲಿ ನನ್ನ ಫೇವ್ರೆಟ್ ನನ್ನ ಫೇವ್ರೆಟು ಪರ್ಫ್ಯೂಮು. ಇದೊಂದು ನನ್ನ ಬ್ಯಾಗಲ್ಲಿರುತ್ತೆ ಯಾವತ್ತು. ಹೇಳಕ್ಕೆ ಮರ್ತೋಯ್ತು, ನನ್ನ ಪರ್ಫ್ಯೂಮ್ ಕಲೆಕ್ಷನ್ಗಳನ್ನೂ ನಿಮಗೆ ತೋರಿಸ್ತೀನಿ. ನಾನು ಪರ್ಫ್ಯೂಮು ಕೂಡ ತುಂಬ ಇಷ್ಟ, ಬಟ್ ಹೇಗೆ ಬೇಕೋ ಆಗ ಯೂಸ್ ಮಾಡೋದು. ಈಗ ರೀಸೆಂಟ್ ತೊಗೊಂಡಿರೋದು ಯಾವುದೂ ಇಲ್ಲ ನನ್ನ ಹತ್ರ. ಎಲ್ಲನೂ ನನ್ನ ಹಸ್ಬೆಂಡ್ ತಂದುಕೊಟ್ಟಿದ್ದು, ಮತ್ತು ನಾನು ಸ್ಪೆಷಲಿ ಏನಾದರೂ ತೊಗೊಂಡಿದ್ರೆ ಅದು ಮಾತ್ರ. ಮತ್ತು ನಾನು ಗಿಫ್ಟನ್ನು ತುಂಬ ಗೌರವಿಸ್ತೀನಿ, ಅದನ್ನ ತುಂಬ ಗೌರವವಾಗಿ ಇಡ್ತೀನಿ. ಹಾಗಾಗಿ ನನ್ನ ಹತ್ರ ಯಾವ ವಸ್ತು, ಡ್ರೆಸ್ ಆಗಲಿ, ಪರ್ಸ್ಗಳಾಗಲಿ, ಮತ್ತು ವಾಚ್ ಕಲೆಕ್ಷನ್ಸು ತುಂಬ ಇದೆ, ಪರ್ಫ್ಯೂಮ್ ಕಲೆಕ್ಷನ್ಸು ತುಂಬ ಇದೆ. ನನಗೆ ತುಂಬ ಇಷ್ಟ ಅದೆಲ್ಲ ಕಲೆಕ್ಷನ್ಸು. ಸೊ ತೆಗೆದಿಟ್ಟಿರ್ತೀನಿ, ಯಾವಾಗಲೂ ಯೂಸ್ ಮಾಡಿ ಎಲ್ಲಿ ಬೇಕು ಅಲ್ಲಿ ಬಿಸಾಕಲ್ಲ. ಸೊ ಹಾಗಾಗಿ ನನ್ನ ಹತ್ರ ಯೂಸ್ ಇರುತ್ತೆ. ಸೊ ನಂದು ನೆಕ್ಸ್ಟ್ ಟೈಮ್ ನಾನು ನನ್ನ ಪರ್ಸ್ ಕಲೆಕ್ಷನ್ ತೋರಿಸ್ತೀನಿ. ಸ್ಲಿಂಗ್ ಬ್ಯಾಗ್ಗಳು ತುಂಬ ಇವೆ. ಈಗ ರೀಸೆಂಟಾಗಿ ಈ ಸ್ಲಿಂಗ್ ಬ್ಯಾಗ್ ಎಲ್ಲಿ ಹೋಗ್ಬೇಕಾದ್ರೂ ಯೂಸ್ ಮಾಡ್ತಾನೆ, ಯಾಕಂದರೆ ಚಿಕ್ಕದಾಗಿದೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್. ಇದು ನಾನು ಮೊನ್ನೆ ಅಷ್ಟೇ ತೊಗೊಂಡಿರೋದು ಅನಿಸುತ್ತೆ. ಇದನ್ನು ನಾನು ಚೀಪ್ ಆ್ಯಂಡ್ ಬೆಸ್ಟ್, ತುಂಬ ಕಮ್ಮಿ ಬೆಲೆಯಲ್ಲಿ ಸಿಕ್ಕಿರೋದು. ಆ್ಯಕ್ಚುಲಿ ನನ್ನ ಹತ್ರ ತುಂಬ ಕಮ್ಮಿ ಬೆಲೆದನ್ನೇ ನಾನು ಮನೇಲಿ ರೆಫ್ಯೂಸ್ ಮಾಡೋದು. ಒಳ್ಳೊಳ್ಳೆದನ್ನೆಲ್ಲ ನಾನು ಹೇಳಿದ್ನಲ್ಲ, ಹೊರದೇಶದಿಂದ ತಂದಿರೋದು ಯಾವ ವಸ್ತುನೂ ನಾನು ಹಾಗೆಲ್ಲ ಯೂಸ್ ಮಾಡಲ್ಲ. ಸೊ ಇದನ್ನು ಈಗ ಎಲ್ಲರೂ ಬರ್ಬೇಕಾದ್ರೆ ಬರೀ ಒಂದು ಮೊಬೈಲಿಗೋಸ್ಕರ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಹೀಗೆ ನನಗೆ ಯಾವಾಗಾದ್ರೂ ಟೈಮ್ ಸಿಕ್ಕಿದ್ರೆ ನೆಕ್ಸ್ಟ್ ನಾನು ನನ್ನ ಪರ್ಸ್ ಕಲೆಕ್ಷನ್ನ ತೋರಿಸ್ತೀನಿ. ಸೊ ಫೈನಲಿ ಇದು ನಂದು ಫೇವ್ರೇಟು. 1 ವರ್ಷ ಆಯಿತು ಈ ಬ್ಯಾಗ್ ತೊಗೊಂಡು. ಇದು ಇಂಡಿಯಾದ್ದೇ, ಹೊರಗಡೆ ತೊಗೊಂಡಿದ್ದಲ್ಲ, ಮೈಂತ್ರಾದಲ್ಲಿ ತೊಗೊಂಡಿದ್ದು, ಕಾಸ್ಟ್ಲಿ. ಬಟ್ ನನಗೆ ಇದು ತುಂಬ ಇಷ್ಟ. ಇದು ನನ್ನ ಹಸ್ಬೆಂಡ್ ಕೊಡಿಸಿರೋದು. ಸೊ ಹಾಗಾಗಿ ಟೈಮ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ನಂದೆಲ್ಲ ಕಲೆಕ್ಷನ್ಗಳನ್ನ, ಕಪ್ ಕಲೆಕ್ಷನ್ಗಳನ್ನ ಎಲ್ಲ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು, ಏನು ಕಲೆಕ್ಷನ್ಸ್ ತೋರಿಸ್ಬೇಕು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.